ನಮಸ್ಕಾರ ಕರ್ನಾಟಕ. ಈ ಜಾತಿ ಅನ್ನೋ ಸಮೀಕ್ಷೆ ಇದೆಯಲ್ಲ, ಇದನ್ನ ಎಷ್ಟೋ ಬಾರಿ ಏನು ಮಾಡೋಕ್ಕೂ ಆಗಲ್ಲ. ಯಾಕಂತಂದ್ರೆ ಸಮಾಜವನ್ನ ಜಾತಿಗಳಲ್ಲಿ ದಿಕ್ತಪ್ಸಕ್ಕೆ ಕೂಡ ಕೆಲವೊಂದು ಟೈಮು ಸಮೀಕ್ಷೆ ಅಂತ ಹೇಳಿ ನಮ್ಮನ್ನು ಏನೋ ಮಾಡ್ಬಿಡ್ತಾರೆ. ಬರೀ ಸಮೀಕ್ಷೆ ಮಾಡ್ತಾರೆ ಹೊರತು ಡೆಫಿನೆಟೆಡ್ ಆಗಿ ಒಂದು ರಿಸರ್ಚ್ ರಿಪೋರ್ಟ್ ಮೇಲೆ, ಆ ಜಾತಿ ಗಣತಿ ಮೇಲೆ ಏನಾದರೂ ಆಕ್ಷನ್ ಮಾಡೋ ಸರ್ಕಾರ ಇದೆಯಾ? ಅವ್ರ ಮನಿ ಇಸ್ ಜಸ್ಟ್ ವೇಸ್ಟೆಡ್ ಇನ್ ಮೀಟಿಂಗ್ಸ್. ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ಒಮ್ಮೆ ಎಲ್ಲ ಜಾತಿ ಧರ್ಮದವ್ರಿಗೆ ಹೇಳೋದು, ಆಮೇಲೆ ಕೊನೆಗೆ ಅದ್ರ ಮೇಲೆ ಏನೂ ಆಕ್ಷನ್ ಆಗಲ್ಲ. ನೆನ್ನೆ ಒಕ್ಕಲಿಗರ ಸಮಾಜದ ವಿಚಾರವಾಗಿ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳವರು ಕರೆದಂಥ ಮೀಟಿಂಗಲ್ಲಿ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ್, ಅಶೋಕ್, OT ರವಿ ಎಲ್ಲ ಬರೀ ಶ್ರೀಮಂತರು, ಅಧಿಕಾರದಲ್ಲಿರೋ ಅಂತ ಒಕ್ಕಲಿಗರನ್ನ, ಸಮುದಾಯದವ್ರನ್ನ, ಸೋಕಾಲ್ಡ್ ಸಮುದಾಯದ ಲೀಡರ್, ನಾವಂತೂ ಹೇಳಲ್ಲ ಇವರೆಲ್ಲ ರಾಜಕಾರಣಿಗಳು, ಅಧಿಕಾರಕ್ಕೋಸ್ಕರ ಸ್ವಾರ್ಥವಾಗಿರೋಂಥವ್ರು. ಇವ್ರನ್ನ ನಮ್ಮ ಸಮುದಾಯದ ಲೀಡರ್ ಅಂತ ನಾನಂತೂ ಎಲ್ಲೂ ಒಪ್ಕೊಳ್ಳಲ್ಲ. ನೆನ್ನೆ ಸ್ವಾಮೀಜಿ ಕರೆದಿದ್ದಲ್ಲ, ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿ ಅವರೇ, ತಪ್ಪಿದ್ರೆ ದಯಮಾಡಿ ಕ್ಷಮಿಸಿ. ನಾನು ನಿಮಗೆ ಭೇಟಿ ಮಾಡಿದಾಗ ಹೇಳಿದ್ದೆ, ಸ್ವಾಮೀಜಿ 5% ಶ್ರೀಮಂತ ಒಕ್ಕಲಿಗರು, 95% ಬಡ ಒಕ್ಕಲಿಗರು ನಮ್ಮಂಥವ್ರು ಇದ್ದಾರೆ. ನೀವೇನಾದರೂ ಯಾವುದಾದ್ರೂ ವಿಚಾರಗಳಲ್ಲಿ ಸಮುದಾಯದ ಅಭಿಪ್ರಾಯನ ತಗೋಬೇಕು ಅಂತಂದ್ರೆ ಬರೀ ಶ್ರೀಮಂತ ಸ್ವಾರ್ಥ ಒಕ್ಕಲಿಗರನ್ನೊಬ್ಬರನ್ನೇ ಕರ್ಸೋದಲ್ಲ. ನಾನು ಇವ್ರನ್ನ ಶ್ರೀಮಂತ ಸ್ವಾರ್ಥ ಒಕ್ಕಲಿಗರು ಅಂತಾನೆ ಅಂತೀನಿ. ಯಾಕಂದ್ರೆ ದುಡ್ಡುಗೋಸ್ಕರ, ಅಧಿಕಾರಕ್ಕೋಸ್ಕರ ಇರೋರು ಸ್ವಾಮೀಜಿಯವ್ರ ಹತ್ರ ಹೋಗಿ, ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಹತ್ರ ಹೋಗಿ ಏನ್ ಕಿಸದ್ ಗುಡ್ಡೆ ಹಾಕ್ತಾರೆ? ರಿಸರ್ವೇಶನ್ ಬೇಕಾಗಿದ್ಯಾ? ಆರ್ಥಿಕವಾಗಿ ಹಿಂದುಳಿದಿದ್ದಾರಾ? 1400 ಕೋಟಿ ಡಿಕ್ಲೇರ್ಡ್ ಡಿ ಕೆ ಶಿವಕುಮಾರ್. ಏನ್ ನೋವು ಗೊತ್ತಿದೆ ಸಮುದಾಯದ ಹೆಸರುಗಂಡು ಡೆಪ್ಯೂಟಿ CM ಆದ ಹೊರ್ತು ಅಯ್ಯಪ್ಪ, ಅಥವಾ ಕುಮಾರಸ್ವಾಮಿ 2 ಬಾರಿ CM ಆದ್ರೆ ಹೊರ್ತು ಏನ್ ಮಾಡಿದ್ರು ಸಮುದಾಯಕ್ಕೆ? ಇಂಥ ವ್ಯಕ್ತಿಗಳನ್ನ ಶ್ರೀ 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 ನಮ್ಮ ಒಕ್ಕಲಿಗ ಸಮಾಜದ ಶ್ರೀ ಬಾಲಗಂಗಾ ಸ್ವಾಮೀಜಿಯ ನಂತರದ ಬಂದಂತ ಪೀಠಾಧಿಪತಿಗಳಾದಂತ ನಿರ್ಮಲ ಸ್ವಾಮೀಜಿ ಅವರು ಇವ್ರ ಮೀಟಿಂಗ್ ಕರೆದು ಏನ್ ಮಾಡಕ್ಕಾಗತ್ತೆ ಸ್ವಾಮೀಜಿ ಅವರೇ? ಒಕ್ಕಲಿಗರ ಸಂಘನೂ ಇದೆ, ಬಾಲಗಂಗಾ ಸ್ವಾಮೀಜಿ ಮಠನೂ ಇದೆ, ಪೀಠಾಧ್ಯಕ್ಷರು ಇದ್ದೀರಾ, ಒಕ್ಕಲಿಗ ಲೀಡರ್ಗಳು ಇದ್ದಾರೆ. ಸುಮ್ಮನೆ ಬರೋದು, ಅಲ್ಲಿ ಕೊಡೋ ಕಾಫಿ ಟೀ ಅದನ್ನು ಕುಡಿಯಲ್ಲ. ಯಾಕಂದ್ರೆ ಮೋಸ್ಟ್ ಆಫ್ ದಮ್ ಹ್ಯಾವ್ ಶುಗರ್. ನೀವು ಕೊಡೋವಂಥ ಕಾಫಿ ಟೀನೂ ಕುಡಿಯಲ್ಲ ಅವರು. ಮಜ್ಜಿಗೆ ಕುಡ್ದಿರ್ಬೋದು ಅಷ್ಟೇ, ಸ್ವೀಟು ತಿನ್ನಕ್ಕಾಗಲ್ಲ. ಯಾಕಂದ್ರೆ ಎಲ್ಲ ಮೋಸ್ಟ್ ಆಫ್ ದಮ್ ದೇ ಹ್ಯಾವ್ ಶುಗರ್. ಏನ್ ಡಿಸಿಷನ್ ತಗೊಳ್ತಾರೆ? ಬರೀ ಕಣ್ಣರಿಸುವ ಮೀಟಿಂಗ್ಗಳಾಗಬಾರ್ದು. ಅದು ನನ್ನ ಸಮುದಾಯದವ್ರಿಗೆ ಮೋಸ ಆಗ್ತಾ ಇದೆ. ಏನೋ ನಮ್ಮ ಸ್ವಾಮೀಜಿ ಮೀಟಿಂಗ್ ಮಾಡ್ತಾವ್ರೆ, ದೊಡ್ಡವರೆಲ್ಲ ಬಂದವ್ರೆ, ಏನು ಕಿಸಿಯಲ್ಲ ಇವರು. ನಾನು ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಆವಾಗಲೇ ಹೇಳಿದೆ. ಒಂದ್ ಸೆಕೆಂಡ್ ಜಸ್ಟ್ ಹೋಲ್ಡ್ ಆನ್. ನಾನು ಯಾಕೆ ನಿರ್ಮಲಾನಂದ ಸ್ವಾಮೀಜಿ ಅವರ ಮೀಟಿಂಗ್ ಅಲ್ಲಿ ಬರೀ ಶ್ರೀಮಂತ ಒಕ್ಕಲಿಗರು, ರಾಜಕಾರಣಿಗಳು, ಸಮುದಾಯದ ಲೀಡರ್ ಅಂತೂ ನಾನು ಹೇಳೋದಿಲ್ಲ. ಯಾಕಂದ್ರೆ ಇವ್ರು ಯಾರು ಸಮುದಾಯದ ಲೀಡರ್ ಅಲ್ಲ ಬಿಡಿ. ಅವ್ರ ಮನೆಗೆ ಆಸ್ತಿ ಮಾಡ್ಕೊಂಡ್ರೆ ಅಧಿಕಾರ ಬೇಕು, ಇನ್ನೂ ಹೆಚ್ಚಿನ ಅಧಿಕಾರ ಬೇಕು, ಕಾಸು ಬೇಕು. 1400 ಕೋಟಿ ಡಿಕ್ಲೇರ್ ಮಾಡಿರೋ ಶಿವಕುಮಾರ್, ಇವರೆಲ್ಲ ಹಣ ಮತ್ತೆ ಅಧಿಕಾರದ ಹಿಂದೆ ಬಿದ್ದಿರುವಂತ ವ್ಯಕ್ತಿಗಳು. ಸಮುದಾಯದ ಹೆಸರು ಹೇಳ್ಕೊಂಡು ಗೊತ್ತಿಲ್ಲ. ನಾನು ಸ್ವಾಮೀಜಿಯವ್ರಿಗೆ ಕಳೆದ ಬಾರಿ ಸಿಗದಾಗ ಹೇಳಿದೆ, ಸ್ವಾಮೀಜಿಯವರೇ, ಈ ನಮ್ಮ ಸಮುದಾಯದಲ್ಲಿ 95% ಬಡವರು, ಸಾಮಾನ್ಯರು, ನಮ್ಮ ತರ ನಿರ್ಗತಿಕರು, ರಾಜಕೀಯವಾಗಿ ನಿರ್ಗತಿಕರು, ಆರ್ಥಿಕವಾಗಿ ನಿರ್ಗತಿಕರು ಇಂಥವ್ರಿದ್ದಾರೆ. ಇವ್ರನ್ನೂ ಕೂಡ ಮೀಟಿಂಗ್ ಕರೀರಿ ಸ್ವಾಮಿ ಅಂತೇಳಿ ನಾನು ನಿರ್ಮಲ ಸ್ವಾಮೀಜಿಗೆ ಹೇಳಿದೆ. ನಿರ್ಮಲ ಸ್ವಾಮೀಜಿ ಅವ್ರು ತಲೆಗೆ ಹಾಕೋಣಲ್ಲ ಅದನ್ನ. ಏನಂಗಾರೆ ಎಸ್ ಡಿ ಕುಮಾರಸ್ವಾಮಿ ಏನೋ ಈ ಒಕ್ಕಲಿಗರ ಸಮುದಾಯದ ಡಿಸಿಷನ್ ಮಾಡ್ತಾರ? ಅವ್ರ ಮಗ ಮಾಡ್ತಾನ? ಅವ್ರಿಬ್ರೇನ ಒಕ್ಕಲಿಗರು? ಡಿ ಕೆ ಶಿವಕುಮಾರ್ ಒಬ್ಬರೇನ ಒಕ್ಕಲಿಗರು? OT ರವಿ ಅವನೊಬ್ಬನೇನ ಒಕ್ಕಲಿಗ? ನಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೆ ನಾವ್ಯಾರು ಒಕ್ಕಲಿಗ ಸಮುದಾಯನ ಸ್ವಾಮೀಜಿಗಳ ಹತ್ರ ರೆಪ್ರೆಸೆಂಟ್ ಮಾಡಕ್ಕಾಗಲ್ಲ. ಉಸ್ಕೋ ಬಗಾರೆ
ನೋಡಿ, ದುಡ್ಡಿದ್ರೆ ಸ್ವಾಮೀಜಿ ಅವ್ರ ಹತ್ರ ಮೀಟಿಂಗ್ ಹೋಗಕ್ಕಾಗೋದು. ನಿಖಿಲ್ ಕುಮಾರಸ್ವಾಮಿನೇ ಆಗಿರ್ಬೇಕು, ಕುಮಾರಸ್ವಾಮಿನೇ ಆಗಿರ್ಬೇಕು, ಡಿ ಕೆ ಶಿವಕುಮಾರ್ ಆಗಿರ್ಬೇಕು. ಯಾಕಂದ್ರೆ ಸ್ಟ್ಯಾಂಡರ್ಡ್ ಇದ್ರೆ ಸ್ವಾಮೀಜಿ ಅವ್ರ ಹತ್ರ ಮೀಟಿಂಗ್ ಹೋಗಕ್ಕಾಗೋದು. ಸಾಮಾನ್ಯ ಜನ ಏನೋ ಸ್ವಾಮೀಜಿ ಹತ್ರಕ್ಕೂ ಹೋಗಕ್ಕಾಗಲ್ಲ, ನಮ್ಮ ಮಾತು ಕೇಳಿಸ್ಕೊಳೋದಿಲ್ಲ. ಸ್ವಾಮೀಜಿ ಕೇಳಿಸ್ಕೊಂಡಂಗಿದ್ರೆ ನಮ್ಮಂತವ್ರನ್ನು ಕೂಡ ಈ ಮೀಟಿಂಗ್ಗೆ ಕರಿತಾ ಇದ್ರು. ಸ್ವಾಮೀಜಿ ಅವರೇ, ನೀವು ಕೂಡ ತಾರತಮ್ಯ ಮಾಡ್ತೀರಲ್ವಾ? ಶ್ರೀಮಂತವ್ರನ್ನ ಮೀಟಿಂಗ್ ಕರೀತೀರಾ, ಬಡವರನ್ನ ನಿರ್ಲಕ್ಷಿಸ್ತೀರಾ. ನಾನು ಇದನ್ನ ಮೊದಲನೇ ಬಾರಿ ಹೇಳಿಲ್ಲ, ಸುಮಾರು ಸತಿ ಹೇಳಿದ್ದೀನಿ. ಮೋಸ್ಟ್ಲಿ ನನ್ನನ್ನು ಕರಿಬೇಕಂದ್ರೆ ಮೋಸ್ಟ್ಲಿ ಅಲ್ಲಿರುವ ಶ್ರೀಮಂತ ರಾಜಕಾರಣಿಗಳು, ಸ್ವಾರ್ಥ ರಾಜಕಾರಣಿಗಳು ಕರಿಬಾರ್ದು ಅಂತ ಮೋಸ್ಟ್ಲಿ ನಿಮ್ಗೆಲ್ಲೋ ತಾಕೀತ್ ಏನಾದ್ರು ಮಾಡೋದೈತಿ, ನನಗೆ ಗೊತ್ತಿಲ್ಲ. ನಿಮ್ಮಂತ ದೈವಶಕ್ತಿ ಇರುವಂತವ್ರಿಗೆ ತಾಕೀತ್ ಮಾಡೋ ತಾಕತ್ ಇದೆಯಾ? ಅವ್ರ ಮಾತನ್ನ ನೀವು ಕೇಳ್ಬೋದಾ? ನಮ್ಮಂತವ್ರನ್ನ ಯಾಕೆ ಕರಿಯಲ್ಲ ಮೀಟಿಂಗ್ಗೆ? ವೈ ನಾಟ್? ಐ ಆಮ್ ಆಲ್ಸೋ ಎ ವಾಯ್ಸ್ ಇನ್ ಕರ್ನಾಟಕ. ನಿರ್ಮಲ ಸ್ವಾಮೀಜಿಯವರು ಸಾಕಷ್ಟು ವಿಡಿಯೋಗಳು ನೋಡಿದ್ರೆ ಧ್ವನಿ ಎತ್ತಿದ್ದೀವಿ. ನಾನಾ ವಿಚಾರದಲ್ಲಿ, ಧರ್ಮಸ್ಥಳದ ವಿಚಾರದಲ್ಲಿ ಯಾವ ಸ್ವಾಮೀಜಿಗಳು ಮಾತಾಡಿಲ್ಲ. ನಾನು ಮಾತಾಡುವಂತೂ ಹೇಳೋಕೆ ಹೋಗಲ್ಲ, ಬಟ್ ನಾವು ಮಾತಾಡಿದ್ದೀವಿ. ನಾನಾ ವಿಚಾರದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಅನ್ಯಾಯ ಆದಾಗ, ಅಟ್ರಾಸಿಟೀಸ್ ಆದಾಗ ನಾವು ಧ್ವನಿ ಎತ್ತಿದ್ದೀವಿ. ಸ್ವಾಮೀಜಿಯವರು ನಮ್ಮನ್ನೇ ಕರೀಲ್ಲ. ಕುಮಾರಸ್ವಾಮಿ ಒಬ್ಬ ಲೀಡರ್ ಅಂತ ಕರ್ಕೊಳ್ಳಿ. ನಿಖಿಲ್ ಕುಮಾರಸ್ವಾಮಿ ಲೀಡ್ರಾ? ಓಕೆ, ಅವ್ರ ಮಕ್ಕಳೇನಾ? ದೇವೇಗೌಡರು ಲೀಡ್ರಾ? ಡಿ ಕೆ ಶಿವಕುಮಾರ್ ಲೀಡ್ರಾ? ಹಂಗಾರೆ ನಾವ್ಯಾರೋ ಲೀಡರ್ ಅಲ್ಲ, ಹಂಗಾರೆ ನಾವ್ಯಾರೋ ಲೀಡರ್ ಆಗ್ಬಾರ್ದು. ನೀವ್ಯಾಕೆ ಕರಿತೀರ ಬಿಡಿ ಸ್ವಾಮಿ. ನಿಮ್ಗೆ ಏನಿದ್ರು ಶ್ರೀಮಂತ ವ್ಯಕ್ತಿಗಳು ಬೇಕು, ಶ್ರೀಮಂತರ ಸಂಪರ್ಕ ಬೇಕು. ಬಡ ಸಮುದಾಯದವರು ನಿಮಗೆ ಬೇಕಾಗಿರೋದು ಬರೀ ನಿಮ್ಮ ಕಾಲಿಗೆ ನಮಸ್ಕಾರ ಹಾಕಿ ಅಲ್ಲಿ ಕಾಣಿಕೆ ಹಾಕಿ ಎಸ್ಕೇಪ್ ಆಗಕ್ಕೆ ಅಷ್ಟೇ, ಬಿಟ್ರೆ ಬೇರೆ ಏನಕ್ಕೂ ಅಲ್ಲ. ನೆನ್ನೆ ನೋಡಿ, ನಮ್ಮ ಸಮುದಾಯದ ಮೀಟಿಂಗ್ ಮಾಡಿದ್ದಾರೆ ನಿರ್ಮಲ ಸ್ವಾಮೀಜಿಗಳು. ಸಾಮಾನ್ಯ ಒಕ್ಕಲಿಗರನ್ನ ಯಾರನ್ನೂ ಕರೆದಿಲ್ಲ ರೀ. ಬರೀ ಎಲ್ಲ ಶ್ರೀಮಂತದವ್ರನ್ನ, ಕುಮಾರಸ್ವಾಮಿ ಮಗನಿಗೆ. ಆ ನಿಖಿಲ್ ಕುಮಾರಸ್ವಾಮಿ ನೋಡಿದ್ರೆ, ಹೊರಗಡೆ ನೋಡಿದ್ರೆ ಆ ಡಿ ಕೆ ಶಿವಕುಮಾರ್ನ ಗೇಲಿ ಮಾಡ್ತಾನೆ. ಅಲ್ಲಿ ಹೊರಗಡೆ ಒಬ್ರಿಗೊಬ್ರು ಕಿಚಿ ಅಂತ ಮಾತಾಡ್ತಾರೆ. ಇವ್ರದೆಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ತಾನೆ? ಅವ್ರದೆಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಲ್ವಾ? ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನ ಜನರ ಮುಂದೆ ಡ್ರಾಮಾ ತೋರಿಸ್ಲಿಕ್ಕೆ ನಮ್ಮ ಮಠಗಳು ಬಳಕೆ ಆಗ್ತಾ ಇದೆ ಅನ್ನೋ ಒಂದು ಬೇಜಾರು ಕೂಡ ನಮಗೆ ಕಾಡ್ತಾ ಇದೆ. ವಿ ಎಕ್ಸ್ಪ್ರೆಸ್ ಅವರ್ ಗ್ರೀವೆನ್ಸ್. ನಿರ್ಮಲ ಸ್ವಾಮೀಜಿ ಅವರಿಗೆ ನಮ್ಮಂತ ಲೀಡರು ಕಾಣಿಸಲ್ಲ ಅಂತಂದ್ರೆ, ಅಪ್ಕಮಿಂಗ್ ಲೀಡರ್ ಕಾಣಿಸಲ್ಲ ಅಂತಂದ್ರೆ ಬರೀ ಶ್ರೀಮಂತರೇ ಬೇಕಾ? ಸ್ವಾಮೀಜಿ, ನಮ್ಮ ಹತ್ರ ಯಾವ್ದು ಡಿಕ್ಲೇರ್ಡ್ 1000 ಕೋಟಿ ಡಿಕ್ಲೇರ್ಡ್ ಅಂತೂ ಇಲ್ಲ ಸ್ವಾಮಿ, ನೀವು ಕರೆಯಕ್ಕೆ. ಮೋಸ್ಟ್ಲಿ ಐ ಆಮ್ ಇನ್ಎಲಿಜಿಬಲ್. ನಮ್ಮಂತವ್ರು ನಿಮ್ಮ ಮೀಟಿಂಗ್ಗಳಿಗೆ ಇನ್ಎಲಿಜಿಬಲ್ ಅಂತ ನಮಗನ್ನಿಸ್ತದೆ. ಯಾಕೆ ಅಂತಂದ್ರೆ ನಾನು 1400 ಕೋಟಿ ಡಿ ಕೆ ಶಿವಕುಮಾರ್ ತರ ಡಿಕ್ಲೇರ್ ಮಾಡೋ ಪರಿಸ್ಥಿತಿ ಇಲ್ಲ ಅಂತಲ್ಲ. ಬಟ್ ಮುಂದೊಂದು ದಿವಸ ಮಾಡ್ತೀನಿ, ಬಟ್ ಕದ್ದು ಮಾಡಲ್ಲ, ದುಡ್ದು ಮಾಡ್ತೀನಿ. ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಸಮುದಾಯನ ಹೆಸರಲ್ಲಿ ನಿಮ್ಮ ಹತ್ರ ಹಣ, ಅಧಿಕಾರ ಇದ್ರೆ ಮಾತ್ರ ಮಠಗಳಲ್ಲಿ ಎಂಟ್ರಿ. ಸ್ವಾಮೀಜಿಗಳು ಕರೀತಾರೆ ಇನ್ವಿಟೇಷನ್ ಕೊಟ್ಟು. ಅದರ್ವೈಸ್ ಯಾವುದೇ ಸಮುದಾಯ ಆಗ್ಬೋದು. ನಾನು ಪರ್ಟಿಕ್ಯುಲರ್ ಆಗಿ ಒಕ್ಕಲಿಗರು ಅಂತ ಹೇಳ್ತಾ ಇಲ್ಲ, ಲಿಂಗಾಯತರಾಗಿರ್ಬೋದು, ಅನ್ಯ ಸಮಾಜಗಳಾಗಿರ್ಬೋದು, ಮತ್ತು ಬೇರೆ ಬೇರೆ ಸಮುದಾಯ, ಅಂಬೇಡ್ಕರ್ ವಾದಿ ಸಮಾಜಗಳಾಗಿರ್ಬೋದು, ಎಲ್ಲ ಸಮಾಜಗಳಲ್ಲೂ ಅಷ್ಟೇನೆ. ನಿಮ್ಮ ಹತ್ರ 1000 ಕೋಟಿ ಡಿಕ್ಲರೇಷನ್ ಇದೆಯಾ? ನಿಮ್ಮ ಹತ್ರ ಅಧಿಕಾರ ಇದೆಯಾ? ಡೆಪ್ಯೂಟಿ ಸಿಎಂ, ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿನ, ಅವ್ರ ಮಗನ 1000 ಕೋಟಿ ಇದೆ, ಸ್ವಾಮೀಜಿ ಕರೀತಾರೆ. ನಮ್ಮಂತ ಬಿಕಾರಿಗಳಿಗೆ, ಸಾಮಾನ್ಯ ಜನರಾಗಿ, ಅಪ್ಕಮಿಂಗ್ ಪೊಲಿಟಿಷಿಯನ್ಗಳಿಗೆ, ಸಮಾಜ ಧ್ವನಿಗೆ ಸ್ವಾಮೀಜಿ, ನಿರ್ಮಲ ಸ್ವಾಮೀಜಿ ಅವ್ರಿಗೆ ಯಾಕೆ ಬೇಕಾಗಿದೆ? ನಮ್ಮಂತವ್ರೆಲ್ಲ ಬೇಕಾಗಿಲ್ಲ, ಬೇಡ ಬಿಡಿ, ನಮಗೂ ಬೇಡ. ನೀವು ನಮ್ಮನ್ನು ಕಡೆಗಣಿಸಿದ್ರೆ ಒಂದಲ್ಲ ಒಂದ್ ದಿವಸ ಸಿಎಂ ಆತೀನಿ ಸ್ವಾಮಿ. ನಿಮ್ಮ ಮಠಕ್ಕೆ ಫಸ್ಟ್ ಬರದೇ ನಾನು ಬಾಲಗಂಗ ಸ್ವಾಮೀಜಿ ಮಠಕ್ಕೆ ಬಂದು ನಿಮ್ಮ ಆಶೀರ್ವಾದ ತಗೊಳ್ದು. ಒಂದಲ್ಲ ಒಂದ್ ದಿವಸ ಐ ವಿಲ್ ಬಿಕಮ್ ದ ಸಿಎಂ ಆಫ್ ಕರ್ನಾಟಕ. ಮೈ ಫಸ್ಟ್ ವಿಸಿಟ್ ವಿಲ್ ಬಿ ಟು ಬಾಲಗಂಗ ಸ್ವಾಮೀಜಿ, ನಿರ್ಮಲ ಸ್ವಾಮೀಜಿ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಆಶೀರ್ವಾದ ತಗೊಂತೀನಿ. ನೀವು ಕಡೆಗಣಿಸಿದಿರಲ್ಲ, ಯಾಕಂದ್ರೆ ಸಾಮಾನ್ಯ ಜನ ಮೀಟಿಂಗ್ ಬರಬಾರ್ದ. ಅಲ್ಲಿ ನೋಡಿದ್ರೆ ಲಾಸ್ಟ್ ಟೈಮ್ ನೆಲಮಂಗಲದಲ್ಲಿ ಮೆಡಿಕಲ್ ಕಾಲೇಜ್ ಉದ್ಘಾಟನೆ ಮಾಡಿದಿರ. ಎಲ್ಲ ಆ ಗುಜರಾತಿ ಅವ್ರನ್ನ ಇವ್ರನ್ನ ಕರ್ಕೊಂಡ್ಬಂದು ಉದ್ಘಾಟನೆ ಮಾಡ್ತೀರಾ. ಒಕ್ಕಲಿಗರು, ಸಾಮಾನ್ಯ ಒಕ್ಕಲಿಗರು ಈ ನಮ್ಮ ಮಠದ ಸ್ವಾಮೀಜಿ ಅವರಿಗೆ ಲೆಕ್ಕನೇ ಇಲ್ಲ. ಯಾಕೆ? ದುಡ್ಡಿದ್ರೇನೇನಾ ನಿಮ್ಗೆ? ನೀವು ನಮ್ಮನ್ನ ಚೇರಲ್ಲಿ ಪಕ್ಕದಲ್ಲಿ ಕುಣಿಸ್ಕೊಳ್ಳೋದು. ಕುಮಾರಸ್ವಾಮಿ ಮತ್ತೆ ಡಿ ಕೆ ಶಿವಕುಮಾರ್ ದುಡ್ಡಿಲ್ಲ ಅಂತಂದ್ರೆ ಅಲ್ಲಿಂದ ದೂರದಿಂದ ನಮಸ್ಕಾರ ಮಾಡಕ್ಕೆ ಅಲ್ಲೇ ಕಾಣಿಕೆ ಹಾಕಿ ಅಲ್ಲೇ ತೊಲಗಿ ಅಂತ. ಇರ್ಲಿ ಬಿಡಿ ಸ್ವಾಮಿ, ನಮ್ದು ಅದೇ ಲೆವೆಲ್ ಇರ್ಲಿ, ಏನ್ ಮಾಡಕ್ಕಾಗ್ತದೆ? ಒಂದಲ್ಲ ಒಂದ್ ದಿವಸ ಸ್ವಾಮೀಜಿ ಅವರೇ, ನಿಮ್ಮ ಪಾದವನ್ನ ಮುಟ್ಟಿ ಹೇಳ್ತೀನಿ, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ. ಮೊದಲ ವಿಸಿಟ್ ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ವಾಮಿ. ನಿಮ್ಮನ್ನು ಬಂದು ನಾನು ನಮಸ್ಕಾರ ಆಗ್ತೀನಿ. ಬಿಕಾಸ್ ಐ ನೋ ಟು ವಿಸಿಟ್ ಯು ವಿ ನೀಡ್ ಪವರ್ ಅಂಡ್ ಐ ವಿಲ್ ಡೆಫಿನೆಟ್ಲಿ ನಿಮಗೋಸ್ಕರ ಈಗ ನಾನು ಸಿಎಂ ಆಗ್ತೀನಿ. ನಿರ್ಮಲ ಸ್ವಾಮೀಜಿ ಅವ್ರನ್ನ ಭೇಟಿ ಮಾಡಕ್ಕೋಸ್ಕರ, ನಿಮ್ ಪಾದಕ್ಕೆ ನಮಸ್ಕಾರ ಹಾಕೋಸ್ಕರ ನಾನು ಸಿಎಂ ಆಗ್ತೀನಿ, ಕರ್ನಾಟಕಕ್ಕೆ ಬಂದೇ ಬರ್ತೀನಿ. ನನ್ನ ಮೊದಲ ಅಫಿಷಿಯಲ್ ವಿಸಿಟ್ ವಿಲ್ ಬಿ ದ ಬಾಲಗಂಗಾ ಸ್ವಾಮೀಜಿ. ಇದನ್ನ ತುಂಬಾ ಖುಷಿಯಿಂದ ಹೇಳ್ತಾ ಇದ್ದೀನಿ, ಹೆಮ್ಮೆ ಆಗ್ತಾ ಇದೆ ಹೇಳಕ್ಕೆ, ಬೇಜಾರಾಗ್ತಾ ಇದೆ. ಯಾಕೆ ಅಂತಂದ್ರೆ ಸಾಮಾನ್ಯ ಸಮುದಾಯದ, ಅದು ಎಲ್ಲಾ ಸಮುದಾಯದಲ್ಲೂ ನಡೀತಾ ಇದೆ. ಬರೀ ಒಕ್ಕಲಿಗರ ಸಮುದಾಯ, ಬರೀ ಒಕ್ಕಲಿಗರ ಸಮುದಾಯದ, ಎಲ್ಲಾ ಸಮುದಾಯದಲ್ಲೂ ಅಷ್ಟೇನೆ ಸ್ವಾಮೀಜಿಗಳು ಅಕ್ಕಪಕ್ಕ ಕುಣಿಸ್ಕೊಳ್ಳೋದು, ದುಡ್ಡಿರಬೇಕು, ಮಿನಿಸ್ಟರ್ ಆಗಿರ್ಬೇಕು. ನಾನು ಸಾಮಾನ್ಯವಾಗಿ ನೋಡಿರೋದು. ನಾನು ಸ್ವಾಮೀಜಿಗಳನ್ನ ದೂರ್ತಾ ಇಲ್ಲ, ನಮ್ಮ ಮನದ ಆಳದ ಮಾತುಗಳನ್ನ ಹೇಳ್ತಾ ಇದ್ದೀವಿ.
ಒಬ್ಬ ಸಾಮಾನ್ಯ ಮನುಷ್ಯ ಸ್ವಾಮೀಜಿ ಹತ್ರ ಹೋಗಿ ಸೀಟ್ ಕೇಳಕ್ಕಾಗತ್ತೆ? ಈಗ ನೋಡಿ, ನಮ್ಮ ಮಠದಲ್ಲಿ 500 ಇನ್ಸ್ಟಿಟ್ಯೂಟ್ ಇದೆ, 1.25 ಲಕ್ಷ ಸೀಟ್ ಇದೆ. ಸಾಮಾನ್ಯ ಜನ ಹೋಗಿ ಸೀಟ್ ಕೇಳಕ್ಕಾಗತ್ತಾ? ಮಠ ಬೆಳೆಸೋದು ನಮ್ಮ ಕರ್ತವ್ಯ ಅಷ್ಟೇ. ಮಠದಲ್ಲಿ ನಾವು ಏನು ಫಲಾನುಗಳು ಕೇಳಕ್ಕಾಗಲ್ಲ. ಅದೇನಿತ್ತು ಫಲಾನುಭವಿಗಳು ಡಿ ಕೆ ಶಿವಕುಮಾರ್, ಕುಮಾರಸ್ವಾಮಿ, ಅಶೋಕ, ಓಟಿ ಇಂಥವರೇ ಎತ್ಕೊಂತಾರೆ. ನಮ್ಮನ್ನ ಹತ್ರಕ್ಕೂ ಸೇರ್ಸಲ್ಲ ಸ್ವಾಮೀಜಿಗಳು. ಇದು ಬರೀ ಒಕ್ಕಲಿಗ ಸಮಾಜದ ಸ್ವಾಮೀಜಿಗಳು ಮಾಡ್ತಾರೆ. ಎಲ್ಲಾ ಸಮುದಾಯದ ಸ್ವಾಮೀಜಿಗಳು ಕೂಡ ಇದೇ ರೀತಿಯ, ಅಂದ್ರೆ ಶ್ರೀಮಂತರ ಬನ್ನಿ ಡೊನೇಷನ್ ಹಾಕಿ ಏನಾದ್ರು ಒಂದು ಪವರ್ ಕೊಡ್ತೀರಾ, ಏನಾದ್ರು ಸಹಾಯ ಮಾಡ್ತೀರಾ. ನಾನು ಏನ್ ಸಹಾಯ ಮಾಡಕ್ಕಾಗತ್ತೆ ನಿರ್ಮಾಣ ಸ್ವಾಮೀಜಿಗೆ? ನಾನೇ ಸಹಾಯ ಕೇಳಿದ್ದೀನಿ ಅವ್ರಿಗೆ ಎಷ್ಟೋ ಸತಿ. ಸ್ವಾಮೀಜಿ ಸ್ವಲ್ಪ ಹೆಲ್ಪ್ ಮಾಡಿ, ನಂಗೂ ಏನೋ ಒಂದು ಕೆಲಸ ಕೊಡಿ, ಇದ್ರದ್ದು ಏನೋ ಮಠದ್ದು ಕಾಲೇಜುಗಳ ಬಗ್ಗೆ ಯಾವ ಟಿವಿ ಚಾನಲ್ಗೂ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಾ, ನಮಗೂ ಕೊಡಿ, ನಾವು ಕೂಡ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತೀರಿ. ನಾವು ಸ್ವಾಮೀಜಿ ತಲೆಗೆ ಹಾಕೋಣಲ್ಲ. ಯಾಕೆ ಅಂತಂದ್ರೆ ನಾವ್ಯಾರು ಬೆಳಿಬಾರ್ದು ಅಂತ ಅನ್ಸುತ್ತೆ. ಆರ್ಥಿಕವಾಗಿ ನಾವೆಲ್ಲ ನೆಲ ಕಚ್ಚೋಬೇಕು. ಬರೀ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ್, ಓಟಿ ರವಿ, ಆಮೇಲೆ ಅಶೋಕ, ಇವರೇ ಲೀಡರ್ಸು. ನಾವೆಲ್ಲ ಲೀಡ್ರೇ ಅಲ್ಲ. ಯಾಕೆ ಅಂತಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ, ಅಧಿಕಾರ ಎರಡೂ ಇಲ್ಲ. ನಾನು ಡೆಪ್ಯೂಟಿ CM ಅಲ್ಲ, 1400 ಕೋಟಿ ಡಿಕ್ಲೇರ್ ಮಾಡಿಲ್ಲ ಡಿ ಕೆ ಶಿವಕುಮಾರ್ ತರ. ಹಂಗಾಗಿ ಸ್ವಾಮೀಜಿ ನಮ್ಮನ್ನ ಕರೆಯಲ್ಲ. ನಾವು ಲೀಡ್ರೇ ಅಲ್ಲ. ನಾವು ನಮ್ಮ ಸಮುದಾಯದಲ್ಲಿ ಲೀಡರ್ ಅಲ್ಲ, ನೀವು ನಿಮ್ಮ ಸಮುದಾಯದಲ್ಲೂ ಲೀಡರ್ ಅಲ್ಲ. ನಿಮ್ಮ ಹತ್ರ ದುಡ್ಡಿಲ್ಲ, ಅಧಿಕಾರ ಅಲ್ಲ. ದಿಸ್ ಈಸ್ ವಾಟ್ ದ ನಗ್ನ ಸತ್ಯ ಇದು. ಓಕೆ, ಏನೋ ಒಂದಲ್ಲ ಒಂದ್ ದಿವಸ ನಿರ್ಮಾಣ ಸ್ವಾಮೀಜಿ ಅವ್ರಿಗೆ ನಾನು ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಪಾದ ಧೂಳದ ಮಟ್ಟಕ್ಕೂ ನಾವಿಲ್ಲ. ನೀವು IIT ನಲ್ಲಿ ಓದಿದ್ದೀರಾ, ಒಂದು ದೊಡ್ಡ ಮಟ್ಟದ ಪೀಠಾಧ್ಯಕ್ಷರು ನೀವು. ಸಮುದಾಯದ ಕೆಳಮಟ್ಟದ ವ್ಯಕ್ತಿಗಳನ್ನ ಬೆಳೆಸಬೇಕಾದು, ಕೈ ಹಿಡ್ಕೊಂಡು ನೋಡ್ಬೇಕಾದು. ಯಾಕೆ ಸ್ವಾಮಿ ನಮ್ಮನ್ನು ಕರೆದ್ರೆ ಕುಮಾರಸ್ವಾಮಿ ಅನ್ನೋ ಉರ್ಕಂತಾರ, ನಿಖಿಲ್ ಕುಮಾರಸ್ವಾಮಿ ಉರ್ಕಂತಾರ, ಡಿ ಕೆ ಶಿವಕುಮಾರ್ ಉರ್ಕಂತಾರ, ಓಟಿ ರವಿ ಉರ್ಕಂತಾರ? ಖಂಡಿತ ಉರ್ಕಂತಾರ. ಅದಕ್ಕೆ ನೀವು ನನ್ನ ಕರಿತಾ ಇಲ್ಲ. ನಾನು ಲಾಸ್ಟ್ ಟೈಮ್ ಸಿಕ್ಕಿದಾಗೂ ನಿಮ್ಮನ್ನ ನಾನು ಫಿಸಿಕಲ್ ಆಗಿ ಭೇಟಿ ಮಾಡಿದಾಗೂ ಹೇಳಿದೆ, ಸ್ವಾಮೀಜಿ ಅವರೇ ಏನಾದ್ರು ಕಾರ್ಯಕ್ರಮ ಆದ್ರೆ ಲಾಸ್ಟ್ ಟೈಮ್ ನೆಲಮಂಗಲದಲ್ಲಿ ಮೆಡಿಕಲ್ ಕಾಲೇಜ್ ಓಪನ್ ಮಾಡಿ ಬರೀ ಗುಜರಾತಿಗಳು ಕರ್ಸ್ಕೊಂಡು ಓಪನ್ ಮಾಡ್ಕೊಂಡ್ವಿ. ಅಲ್ರಿ, ನಮ್ಮ ದುಡ್ಡಲ್ಲಿ ಕಟ್ಟಿರುವಂತ ಮಠ, ನಮ್ಮ ದುಡ್ಡಲ್ಲಿ, ನಮ್ಮ ದಾನ ಧರ್ಮದಲ್ಲಿ ಕಟ್ಟಿರುವಂತ ಮಠದ ಇನ್ಸ್ಟಿಟ್ಯೂಷನ್ಗಳನ್ನ ಗುಜರಾತಿಗಳು ಬಂದು ಹೆಂಗ್ರಿ ಓಪನ್ ಮಾಡ್ತಾರೆ? ಅವ್ರನ್ನ ಹೆಂಗ್ರಿ ಪಕ್ಕ ಕುಣಿಸ್ಕೊಂಡು ನೀವು ಓಪನ್ ಮಾಡ್ತೀರಾ? ಓ ಬಡ ರೈತನು, ನಿಮ್ಮ ಮಠಕ್ಕೆ ದಾನ ಧರ್ಮ ಕೊಟ್ಟಂತ ರೈತನ ಅಕ್ಕಪಕ್ಕ ಕುಣಿಸ್ಕೊಂಡು ನೀವು ಮಾಡಿದ್ರೆ ನಾನು ಏನು ಕೇಳ್ತಾ ಇರ್ಲಿಲ್ಲ. ರಿಯಲಿ ಇಟ್ ಪೈನ್ಸ್ ಎ ಲಾಟ್. ಇದನ್ನ ನಾವು ಓಪನ್ ಆಗಿ ಹೇಳ್ಬೇಕಾಗಿದೆಯಲ್ಲ, ದಟ್ ಈಸ್ ವೇರ್ ಏನೋ ಇಟ್ ಪೈನ್ಸ್ ಎ ಲಾಟ್. ಸ್ವಾಮೀಜಿಗಳು ಅಂತ ಹೇಳಕ್ಕೋಲ್ಲ. ನಾನು ಹೇಳ್ತೀನಿ, ನನಗೇನು ಸಮಸ್ಯೆ ಇಲ್ಲ. ಯಾಕಂದ್ರೆ ನನ್ನನ್ನು ಕರೆದಿಲ್ಲ, ಈ ಸಾರಿನೂ ಕರೆದಿಲ್ಲ. ಲಾಸ್ಟ್ ಟೈಮ್ ಮೆಡಿಕಲ್ ಕಾಲೇಜ್ ಓಪನ್ ಮಾಡಿದ್ದೀನಿ ನೆಲಮಂಗಲದಲ್ಲಿ. ಸ್ವಾಮೀಜಿ ಅವರು ಎಲ್ಲ ಗುಜರಾತಿಗಳನ್ನ ಕರ್ಸ್ಕೊಂಡು, ನಿರ್ಮಾಣ ಸ್ವಾಮಿ ಅಕ್ಕಪಕ್ಕ ಇರೋಲ್ಲ ಶ್ರೀಮಂತರು, ಬಿಸ್ನೆಸ್ ಮ್ಯಾನ್ಗಳು, ರಾಜಕಾರಣಿಗಳು, ಡೆಪ್ಯೂಟಿ CMಗಳು, ಕೇಂದ್ರ ಮಂತ್ರಿ, ಅವ್ರ ಮಗ 1400 ಕೋಟಿ ಡಿಕ್ಲೇರ್ಡ್. ನಮ್ದು ಏನು, ನಮ್ ಬ್ಯಾಂಕ್ ಬ್ಯಾಲೆನ್ಸೇ ಇಲ್ಲ. ನಮ್ಮನ್ನ ಯಾಕೆ ಕರೀತಾರೆ ಸ್ವಾಮೀಜಿಗಳು? ಕರಿಯಲ್ಲ, ಬೇಡ ಬಿಡಿ, ಏನ್ ಸಮಸ್ಯೆ ಆಗುತ್ತೆ. ಬಟ್ ನಾನು CM ಆಗಿ ಬರ್ತೀನಿ, ಮಠಕ್ಕೆ ಮೊದಲನೇ ಬಾರಿ CM ಆಗಿ ಭೇಟಿ ಕೊಡ್ತೀನಿ ಸ್ವಾಮೀಜಿ. ಇದು ನನಗೋಸ್ಕರನೇ ಮಾಡ್ಕೊಂತಾರಂತ ಪ್ರಾಮಿಸ್. ದ ಮೂಮೆಂಟ್ ಐ ಬಿಕಮ್ CM, ಮೈ ಫಸ್ಟ್ ವಿಸಿಟ್ ವಿಲ್ ಬಿ ಟು ಬಾಲಗಂಗಾ ಸ್ವಾಮೀಜಿ ಮಠ, ಅಂಡ್ ಐ ವಿಲ್ ಡೆಫಿನೆಟ್ಲಿ ಟೇಕ್ ಹಿಸ್ ಬ್ಲೆಸ್ಸಿಂಗ್ಸ್, ಟಚಿಂಗ್ ಹಿಸ್ ಫೀಟ್. ಯಾಕಂದ್ರೆ ಇದು ನಮ್ಮ ಸಂಪ್ರದಾಯ. ಓಕೆ, ಹೇಳ್ತಾರಲ್ಲ, ಕಸದಲ್ಲಿ ಬಿದ್ದಿರೋ ಮಾಣಿಕ್ಯಗಳು ಎಷ್ಟೋ ಇದೆ ಸಮುದಾಯಗಳಲ್ಲಿ. ಆ ಮಾಣಿಕ್ಯಗಳನ್ನ ರಾಜಕಾರಣಿಗಳೇನೋ ಗುರ್ಸಲ್ಲ, ಸ್ವಾಮೀಜಿಗಳು ಕೂಡ ಗುರ್ಸಲ್ಲ ಅಂತಂದ್ರೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಐ ರೆಸ್ಪೆಕ್ಟ್ ಅ ಲಾಟ್. ವಿ ಹ್ಯಾವ್ ಎ ಗ್ರೇಟ್ ರೆಸ್ಪೆಕ್ಟ್ ಟು ಮಠಗಳಿಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇದೆ. ಮಠಾಧೀಶರಿಗೂ ಕೂಡ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ನನ್ನ ಹೃದಯದಲ್ಲಿದೆ. ಯಾಕೆ ಅಂತಂದ್ರೆ ಒಂದು ಸರ್ಕಾರ ಮಾಡಕ್ಕಾಗದಿರೋಂಥ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ತುಮಕೂರಲ್ಲಿ ನಡೆದಾಡೋ ದೇವರು ಅಂತ ಹೇಳ್ತಾ ಇದ್ದಾರೆ. ಆ ಬೇವರ್ಸಿ ಯಾರೋ ಹೇಳ್ತಾ ಇದ್ದ, ಓಟಿ ರವಿ ಯಾರನ್ನೋ ನಡೆದಾಡೋ ದೇವರು ಅಂತ. ಆ ಬೇವರ್ಸಿ ಹೇಳಿದ ಮಾತನ್ನು ಕೇಳಕೋಬಿಡಿ. ನಿಜವಾದಂತ ನಡೆದಾಡೋ ದೇವ್ರು ನೋಡಿರೋದು ನಾವು ತುಮಕೂರಿನ ಶಿವಕುಮಾರ ಸ್ವಾಮಿಗಳನ್ನ. ಓಕೆ, 15-20 ಸಾವಿರ ಜನಕ್ಕೆ ಮಕ್ಕಳಿಗೆ 3 ಟೈಮ್ ಊಟ ಹಾಕೊಂಡು ವಿದ್ಯೆ ಕೊಟ್ಕೊಂಡಿದ್ರಲ್ಲ, ಅವರು ನಿಜವಾದಂತ ನಡೆದಾಡೋಂಥ ದೇವರು. ಈ ಬೇವರ್ಸಿಗಳು ರಾಜಕೀಯ ಪುಡಾರಿಗಾರಿಕೆ ಯಾರನ್ನೂ ನಡೆದಾಡ. ನಾವು ತುಮಕೂರು ಸ್ವಾಮೀಜಿಗಳನ್ನ ಒಪ್ಕೊಳ್ತೀವಿ, ನಾವು ಎಲ್ಲ ಸ್ವಾಮೀಜಿಗಳನ್ನ ಒಪ್ಕೊಳ್ತೀವಿ. ಬಟ್ ಏನಂತಂದ್ರೆ ಸ್ವಾಮೀಜಿಗಳನ್ನೂ ಕೂಡ ಕಸದಲ್ಲಿ ಬಿದ್ದಿರೋ ಮಾಣಿಕ್ಯಗಳನ್ನ ಸ್ವಲ್ಪ ಎತ್ತಿ ನೋಡಬೇಕಾಗಿ ವಿನಂತಿಯನ್ನ ಈ ಮೂಲಕ ನಿಮ್ಮನ್ನ ಕೇಳುತ್ತಾ, ಎಲ್ಲಾ ಸಮುದಾಯದಲ್ಲೂ ಸ್ವಾಮೀಜಿಗಳು ಕೇಂದ್ರ ಮಂತ್ರಿ ಕುಮಾರಸ್ವಾಮಿನ ಈ ತರ ಅವ್ರನ್ನೇ ಕರೀತಾರೆ. ಅವ್ರವ್ರ ಸಮುದಾಯದವ್ರನ್ನ, ಬಡ ಸಮುದಾಯದವ್ರನ್ನ ಯಾರು ಪಕ್ಕದಲ್ಲಿ ಕುಣಿಸ್ಕೊಂಬಿಡಿ ಸ್ವಾಮಿ, ಕೆಳಗಾರು ಕೆಳಗೆ ಕುಣಿಸಿ. ವಿ ಆರ್ ರೆಡಿ ಟು ಸಿಟ್ ಆನ್ ದ ಫ್ಲೋರ್. ನಾವು ಕುಮಾರಸ್ವಾಮಿ ತರ ನಿಮ್ ಪಕ್ಕದಲ್ಲಿ ಕೂತ್ಕೊಂಡಿರ್ಬೋದು, ಡಿ ಕೆ ಶಿವಕುಮಾರ್ ತರ ನಿಮ್ ಪಕ್ಕದಲ್ಲಿ ಕೂತ್ಕೊಳಕ್ಕೆ ಎಗ್ದಿಲ್ದಿರ್ಬೋದು. ಆದ್ರೆ ಖಂಡಿತವಾಗಿ ನೆಲದಲ್ಲಿ ಕೂತ್ಕೊಂಡು ನಿಮ್ ಆಶೀರ್ವಾದ ಪಡ್ಕೊಂಡು ಖಂಡಿತವಾಗಿ CM ಹಾಕಿ ಲಾಯಕ್ಕಿದೀವಿ ಅಂತ ಹೇಳುತ್ತಾ, ಸ್ವಾಮೀಜಿಯವರೇ, ನಿರ್ಮಾಣ ಸ್ವಾಮೀಜಿಯವರೇ, ಇದು 2ನೇಯ ತಿರಸ್ಕಾರ ಸಮುದಾಯದ ಬಡ ವ್ಯಕ್ತಿಗಳಿಗೆ. ಒಂದು, ನಾನ್ ಕಂಡ ಹಾಗೆ 3 ತಿಂಗಳ ಮುಂಚೆ ನೆಲಮಂಗಲದಲ್ಲಿ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಡೆಂಟಲ್ ಕಾಲೇಜ್ ಓಪನ್ ಮಾಡಿದ್ವಿ. ಬರೀ ಗುಜರಾತಿಗಳೇ ತುಂಬಿದ್ರು. ಕೇಂದ್ರ ಗುಜರಾತಿ ಮಂತ್ರಿಗಳು, ಸಾಹುಕಾರರು, ಶ್ರೀಮಂತರೇ ಇದ್ರು. ಒಬ್ಬ ಈ ಮಠ ಕಟ್ಟಬೇಕಾದ್ರೆ
ಯಾವ ಗುಜರಾತಿ ಕಾಸು ಕೊಟ್ಟನ ಎಲ್ಲ ಕೊಟ್ಟಿಲ್ಲ, ಸಮುದಾಯದ ರೈತ ಕೊಟ್ಟಿದ್ದಾನೆ, ಸಮುದಾಯದ ಬಡವನ್ ಕೊಟ್ಟಿದ್ದಾನೆ, ಕಾಳು ಕೊಟ್ಟಿದ್ದಾನೆ, ಉಂಡಿ ಕಾಸು ಹಾಕಿದ್ದಾನೆ, ನಿಮ್ ಪಾದಕ್ಕೆ ಕಾಸು ಹಾಕಿದ್ದಾನೆ, ಜಮೀನ್ ಕೊಟ್ಟಿದ್ದಾನೆ, ಮನೆ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ಎಲ್ಲ ಕೊಟ್ಟಿರುವಂತ ಸಮುದಾಯದ ವ್ಯಕ್ತಿಗಳನ್ನ ನೀವು ಈ ರೀತಿ ಕಡೆಗಣಿಸಬಾರ್ದಾಗಿತ್ತು. ನೀವು ಗುಜರಾತಿಗಳನ್ನ ಕರೆದು ನೆಲಮಂಗಲದ ಆಸ್ಪತ್ರೆ ಓಪನ್ ಮಾಡಿಸೋದಲ್ಲ ನಮ್ಮ ನಿರ್ಮಲ ಸ್ವಾಮೀಜಿಗಳು. ಅದೇ ಒಬ್ಬ ಬಡ ರೈತರನ್ನ ಕರ್ಕೊಂಡ್ಬಂದು ಅದನ್ನ ಓಪನ್ ಮಾಡಿಸಿದ್ರೆ ನಿಮ್ಮ ಕಾಲಕ್ಕೆ ನಾನು ನಿಜವಾಗ್ಲೂ ಹೇಳ್ತೀನಿ 100 ಸತಿ ಬಿದ್ದು ಹೇಳ್ತಾ ಇದ್ದೆ. ಬಟ್ ಏನಕ್ಕೆ ಈ ಮಾತುಗಳು ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಣ ನೋಡ್ರಿ, ಬರೀ ಸಮಾಜದಲ್ಲಿ, ಸರ್ಕಾರದಲ್ಲಿ, ರಾಜಕಾರಣಿಗಳ ಹತ್ರ, ಸ್ವಾಮೀಜಿಗಳ ಹತ್ರನೂ ಅಷ್ಟೇನೆ ಹಣ ಇದ್ರೇನೆ ಹೋಗಕ್ಕಾಗೋದು. ಇಲ್ಲ ಅಂತಂದ್ರೆ ನಾವು ಕಾಲ್ ಧೂಳು ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ದಯಮಾಡಿ ನಾನು ಯಾರಿಗೂ ನೋವನ್ನು ಮಾಡಬೇಕು ಅನ್ನೋದು ಉದ್ದೇಶ ಇಲ್ಲ, ಬಟ್ ನೋವಿನ ಮಾತುಗಳನ್ನ ಖಂಡಿತವಾಗಿ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ ಅನಿಸ್ತು. ಬರೀ ಇದು ನಮ್ಮ ಒಕ್ಕಲಿಗ ಮಠದ ಏನು ಅತಿರಿಕ್ತ ಐ ಥಿಂಕ್ ಬಿಹೇವಿಯರ್ ಅಲ್ಲ, ಎಲ್ಲಾ ಮಠಗಳಲ್ಲೂ ಅಷ್ಟೇ. ನೀವು ಶ್ರೀಮಂತರಾಗಿದ್ರೆ, ದುಡ್ಡಿದ್ರೆ, ಕೇಂದ್ರ ಮಂತ್ರಿಗಳು, ರಾಜ್ಯದಲ್ಲಿ ಡೆಪ್ಯೂಟಿ ಸಿಎಂಗಳು ಆಗಿದ್ರೆ ಮಾತ್ರ ನಿಮಗೆ ಸ್ವಾಮೀಜಿಗಳು ಅಕ್ಕಪಕ್ಕ ಕುಣಿಸ್ಕೊಂಡು ಮಾತಾಡ್ತಾರೆ, ಕಿವಿಲಿ ಹೇಳ್ತಾರೆ, ಭವಿಷ್ಯ ಹೇಳ್ತಾರೆ. ಸಾಮಾನ್ಯ ಜನರಿಗೆ ಅದು ದೊರಕೋದೇ ಇಲ್ಲ. ಪರವಾಗಿಲ್ಲ ಆಯ್ತಾ, ಎಲ್ಲಿ ಬಿದ್ದಿದ್ರು ಆ ಪರಮಾತ್ಮನ ಆಶೀರ್ವಾದ ಇದ್ರೆ ಖಂಡಿತವಾಗಿ ಕರ್ನಾಟಕದಲ್ಲಿ ಒಂದ್ ದಿವಸ ಸಿಎಂ ಆಗೇ ಆಗ್ತೀನಿ. ಸಿಎಂ ಆದಾಗ ಮೊದಲ ಭೇಟಿನೇ ಬಾಲಗಂಗಾಧರ ಸ್ವಾಮೀಜಿ ಅವರ ಮಠ, ನಿರ್ಮಲ ಸ್ವಾಮೀಜಿ ಅವರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿ ಖಂಡಿತವಾಗಿ ಈ ಕರ್ನಾಟಕದಲ್ಲಿ ಸರ್ಕಾರ ನಡೆಸ್ತೀನಿ ಅಂತ ಈ ಮೂಲಕ ಹೇಳುತ್ತಾ, ಇದು ನನಗೆ ನಾನೇ ಮಾಡ್ಕೊಂತಾರಂತ ಪ್ರಾಮಿಸು. ನಾನು ಯಾರ ಮೇಲೂ ಚಾಲೆಂಜ್ ಮಾಡಕ್ ಹೋಗಲ್ಲ. ಚಾಲೆಂಜಲ್ಲಿ ನಾನು ಬಿಲೀವ್ ಇಲ್ಲ. ಐ ಡೋಂಟ್ ಬಿಲೀವ್ ಇನ್ ಚಾಲೆಂಜಸ್. ಅದು ನಮ್ಮ ಮಟ್ಟದ ಮೇಲೆ ನಾವು ಚಾಲೆಂಜ್ ಮಾಡೋಕ್ಕಾಗತ್ತಾ? ನಮ್ಮ ಸ್ವಾಮೀಜಿ ಮೇಲೆ ನಾನು ಚಾಲೆಂಜ್ ಮಾಡೋಕ್ಕಾಗತ್ತಾ? ಅವ್ರ ಕಾಲ್ ಧೂಳದ ಮಟ್ಟಕ್ಕೂ ನಾವಿಲ್ಲ. ಆದ್ರೂ ಅವ್ರ ಆಶೀರ್ವಾದ, ನಿಮ್ಮ ಆಶೀರ್ವಾದ, ನೀವು ನಮ್ಮನ್ನು ಕರೆದಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ನಿಮ್ಮ ಆಶೀರ್ವಾದ ನನ್ನ ಸಿಎಂ ಮಾಡುತ್ತೆ ಸ್ವಾಮೀಜಿ ಅವರೇ. ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್. ಅಂಡ್ ಐ ಆಮ್ ಸಾರಿ ಇಫ್ ಅಟ್ ಆಲ್ ನನ್ನ ಮನದಾಳ ಮಾತದಿಂದ ಏನಾದರೂ ಯಾರಿಗಾರು ನೋವಾಗಿದ್ರೆ ದಯಮಾಡಿ ಕ್ಷಮಿಸಿ. ನಿಮ್ಗೋಸ್ಕರ ನಾನು ಮಾತಾಡ್ತಾ ಇರೋದು, ಸಮುದಾಯದಲ್ಲಿರೋ ಬಡವರಿಗೆ, ಸಾಮಾನ್ಯರಿಗೋಸ್ಕರ ನಾನು ಮಾತಾಡ್ತಾ ಇರೋದು. ಖಂಡಿತವಾಗಿ ಒಂದಷ್ಟು ನೋವಿದೆ, ಒಂದಷ್ಟು ಬೇಜಾರಿದೆ, ಒಂದಷ್ಟು ಖುಷಿ ಸಹ ಇದೆ ಮೀಟಿಂಗ್ ಮಾಡಿದ್ರು ಅಂತ. ಬಟ್ ಈ ಮೀಟಿಂಗ್ ಕಾಟಾಚಾರದ ಮೀಟಿಂಗ್ಗಳು ಅಂತ ಈಗಲೂ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಅಧಿಕಾರ ಇರೋರ್ಗೋಸ್ಕರ ಗುರು ಮೀಟಿಂಗ್ ಮಾಡಿರೋದು, ಸಮುದಾಯದ ಬಡವರು ಖಂಡಿತ ಅಲ್ಲ. ಯಾವುದೇ ಸಮುದಾಯದ ಸ್ವಾಮೀಜಿಗಳು ಇದನ್ನು ಮಾಡಲ್ಲ ಅಂತ ನನಗೆ ನಂಬಿಕೆ ಇದೆ. ಥ್ಯಾಂಕ್ ಯು.